ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಮಶ್ರೂಮ್ನ ಬಳಸಿ ಒಂದು ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಅದಕ್ಕೆ ಬೇಕಾಗಿರೋದು ಒಂದು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ದಪ್ಪದೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಮಶ್ರೂಮ್ ಎಲ್ಲ ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಟೊಮೊಟೊ, ಒಂದೇ ಒಂದು ಇಂಚು ಶುಂಠಿ, ಒಂದೇ ಒಂದು ಎರಡು ಪೀಸ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಬ್ಬಕ್ಕೆ. ಸ್ವಲ್ಪ ಗೋಡಂಬಿನೇ ನೆನೆಸ್ಕೊಂಡಿದ್ದೀನಿ, ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ ಎರಡನ್ನೂ ನೆನೆಸ್ಕೊಂಡಿದ್ದೀನಿ. ಈಗ ಇದು ಮತ್ತು ಇದೆಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡಿಬಿಡೋಣ. ಒಂದು ಪಾತ್ರೆ ಇಟ್ಕೊಳ್ಳೋಣ, ಒಂದು ಕಡಾಯಿನ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ ಸೇರಿಸೋಣ. ಕ್ಯಾಪ್ಸಿಕಮ್ ಸೇರಿಸೋಣ. ಎರಡನ್ನೂ ಒಗ್ಗರಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಗ್ಗರಣೆಲಿ ಫ್ರೈ ಆಗೋಷ್ಟರಲ್ಲಿ ಇದು ರುಬ್ಕೊಳ್ಳೋಣ. ಒಗ್ಗರಣೆಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಆ್ಯಡ್ ಮಾಡೋಣ. ದೋಸೆಗೆ ಎಲ್ಲದಕ್ಕೂ, ದೋಸೆ ಚಪಾತಿಗೆಲ್ಲ ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನ ಹೇಗೆ ಬರುತ್ತೆ ಅಂತ. ಸ್ವಲ್ಪ ರುಚಿ ಸೇರಿಸೋಣ. ಇದು ನೋಡಿ ಒಗ್ಗರಣೆಲಿ ಇಷ್ಟು ಫ್ರೈ ಆಗುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಧನಿಯಾ ಪೌಡ್ರು ಸೇರಿಸ್ತಾ ಇದ್ದೀನಿ. ಇದು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ತೀನಿ. ಈಗ ನೋಡ್ಕೊಂಡು ನಿಮಗೆ ಎಷ್ಟು ಹದವಾಗಿ ಎಷ್ಟು ನೀರು ಬೇಕು ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ. ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಇದು ನೋಡಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ.
ನೋಡಿ ಈಗ ಆಗಿದೆ ಇದು ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.